ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಕಾವ್ಯ ಬ್ಲಾಗ್ಸ್ ವಿತ್ ಬೇಬಿ ಕೆ. ಎಲ್ಲರೂ ಹೇಗಿದ್ದೀರಾ? ಹಾಗೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಕೋಲಿಕ್ ಏಡ್ ಡ್ರಾಪ್ಸ್ ಅಥವಾ ಕೋಲಿಕ್ ಏಡ್ ಶಿರಾಪ್ ಅಂತಲೂ ಕೂಡ ಅನ್ಬೋದು. ಕೋಲಿಕ್ ಏಡ್ ಡ್ರಾಪ್ಸ್ ಅಂದ್ರೆ ಏನು, ಅದರಲ್ಲಿ ಪ್ರಮುಖ ಘಟಕಗಳು, ಕಿಂಗ್ ಇಂಗ್ರೀಡಿಯೆಂಟ್ಸ್ ಏನೇನು ಇರುತ್ತೆ ಅಂತ ಹೇಳಿ ನೋಡೋಣ. ಯಾವ ಕಂಪ್ನಿ ಅದನ್ನ ರೆಡಿ ಮಾಡುತ್ತೆ, ಯಾವ್ಯಾವ ಕಂಡೀಷನ್ ಅಲ್ಲಿ ನಿಮ್ಮ ಪ್ರಿಡಿಯೇಷನ್ ಬರ್ತ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾವ ಪ್ರಮಾಣದಲ್ಲಿ ಡಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ಈ ಡೋಸೇಜ್ ನ ಮಕ್ಕಳಿಗೆ ತಗೊಳಕ್ಕೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಇದನ್ನ ತಗೊಂಡಾದ್ಮೇಲೆ ಯಾವ ರೀತಿ ಸೈಡ್ ಎಫೆಕ್ಟ್ ಆಗ್ಬೋದು, ಮತ್ತೆ ಯಾರು ಇದನ್ನ ಬಳಸಕ್ಕೆ ಹೋಗ್ಬಾರ್ದು, ಇದರ ಪ್ರೈಸ್ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿಯನ್ನು ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕೋಲಿಕ್ ಏಡ್ ಡ್ರಾಪ್ಸ್ ಪೀಡಿಯಾಟ್ರಿಷಿಯನ್ ಮಕ್ಕಳು ಡಾಕ್ಟರ್ ಕೊಡುವಂತಹ ಶಿರಪ್. ಇದು ಸಣ್ಣ ಮಕ್ಕಳಿಗೆ ಕೊಡುವಂತಹ ಮೆಡಿಷನ್ನು. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಯಾವುದೇ ರೀತಿ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆ ಇತ್ತು ಅಂತ ಅನ್ನೋದಾದ್ರೆ ಇದನ್ನ ಗುಣಪಡಿಸೋದಕ್ಕೆ ಕೊಟ್ಟಿರ್ತಾರೆ. ಇದರಲ್ಲಿ ಪ್ರಮುಖ ಘಟಕ ಕಿಂಗ್ ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ ಅಂತ ಹೇಳೋದಾದ್ರೆ, ಇದರೊಳಗೆ ದಿಲ್ ಆಯಿಲ್ ಸೋಯಾದ ಎಣ್ಣೆ ಇರುತ್ತೆ, ಮತ್ತು ಫೆನಲ್ ಆಯಿಲ್ ಸಾಫ್ಟ್ ಎಣ್ಣೆ ಇರುತ್ತೆ. ಇವೆರಡೂ ಕೂಡ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಮತ್ತು ಇದು ಬಿಟ್ಟರೆ ಇದರೊಳಗೆ ಸೆಮಿ ತಿಕೋನ್ ಇರುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂತ ಹೇಳೋದಾದರೆ, ಹೊಟ್ಟೆ ಒಳಗಿನ ಗ್ಯಾಸ್ನ ತೆಗೆಯುವಂತಹ ಕೆಲಸ ಮಾಡುತ್ತೆ. ಅದಕ್ಕೆ ಆ್ಯಂಟಿ ಫಾರ್ಮಿಂಗ್ ಮೆಡಿಷನ್ ಅಂತಾರೆ. ಯಾವ ಕಂಪ್ನಿ ಇದನ್ನು ರೆಡಿ ಮಾಡುತ್ತೆ ಅಂತ ಹೇಳೋದಾದರೆ, ಮೇಯರ್ ಆರ್ಗಾನಿಕ್ ಪ್ರೊವೈಡ್ ಲಿಮಿಟೆಡ್ ಅವರು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಯಾವ್ಯಾವ ಕಂಡೀಷನಲ್ಲಿ ಜನರು ಇದನ್ನು ಯೂಸ್ ಮಾಡ್ತಾರಪ್ಪ ಅಂತ ಹೇಳೋದಾದರೆ, ಇದರ ಬೆನಿಫಿಟ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ, ಇದು ಎಕ್ಸ್ಪೆಷಲಿ ನವಜಾತ ಶಿಶುಗಳಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ರೀತಿ ತೊಂದರೆ ಆಗಿದ್ದರೆ, ಇಶ್ಯೂಸ್ ಆಗಿದ್ದರೆ, ಯಾವುದೇ ರೀತಿ ಹೊಟ್ಟೆ ನೋವು ಆಗಿರ್ಬೋದು, ಆನಂತರ ಹೊಟ್ಟೆ ಉಬ್ಬರ ಆಗಿರ್ಬೋದು, ಆನಂತರ ಹೊಟ್ಟೆ ಊದ್ಕೊಳ್ಳೋದಾಗಿರ್ಬೋದು, ಅದಕ್ಕೆಲ್ಲ ಇದು ಒಂದು ಬೆಸ್ಟ್ ಮೆಡಿಷನ್ ಅಂತಲೇ ಹೇಳ್ಬೋದು. ಹಾಗೆ ಸಣ್ಣ ಮಕ್ಕಳಿಗೆ ಹೊಟ್ಟೆಯಲ್ಲಿರುವಂತಹ ಗ್ಯಾಸು ಹೊರಗೆ ಹೋಗ್ತಾ ಇರೋದಿಲ್ಲ, ಸೊ ಗ್ಯಾಸ್ ಹೊರ ತೆಗೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸಣ್ಣ ಮಕ್ಕಳಿಗೆ ಮೋಷನ್ ಪಾಸ್ ಆಗ್ತಿರೋದಿಲ್ಲ, ಅಂದರೆ 5 ದಿನಕ್ಕೆ 6 ದಿನಕ್ಕೆ 3 ದಿನಕ್ಕೆ ಆ ಥರ ಮಾಡ್ತಿರ್ತಾರಲ್ಲ, ಅಂದರೆ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ, ಅಂದರೆ ಮಲಬದ್ಧತೆ ಸಮಸ್ಯೆಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಮತ್ತು ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳೋದಾದರೆ, ಮಕ್ಕಳ ಸ್ಟಮಕ್ ಒಳಗೆ, ಅಂದರೆ ಮಕ್ಕಳ ಹೊಟ್ಟೆ ಒಳಗಡೆ ಸ್ಟಮಕ್ ಒಳಗೆ ಇನ್ಸ್ಟೆಂಟ್ ಒಳಗೆ ಮೋಷನ್ಸ್ ಇರ್ತವೆ ನೋಡಿ, ಅದನ್ನು ಮೊಟಿಲಿಟಿನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೊಟಿಲಿಟಿ ಜಾಸ್ತಿ ಮಾಡಿ ಆವಾಗ ಮೋಷನ್ಸ್ ಆರಾಮಾಗಿ ಹೋಗೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಯಾವುದೇ ರೀತಿ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಸಣ್ಣ ಮಕ್ಕಳಿಗೆ ಯಾವಾಗಲೂ ಕೂಡ ದೇಗ್ ಬರೋದು, ಅಂದರೆ ಹುಳಿ ಪದಾರ್ಥ ಬಾಯಲ್ಲಿ ಬಂದಂಗೆ ಆಗೋದು, ಅಂದರೆ ಹುಳಿ ತೇಗು ಅಂತ ಹೇಳ್ತೀವಲ್ಲ, ಆ ಥರ ಬರೋವಂಥದ್ದಾಗಿರ್ಬೋದು, ಅದು ಕೂಡ ಬರದೇ ಇರೋ ರೀತಿ ಯೂಸ್ಫುಲ್ ಆಗಿ ಅದರ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಣ್ಣ ಮಕ್ಕಳಿಗೆ ಹೊಟ್ಟೆನೇ ಹಸಿದೇ ಇರೋ ಥರ ಇರುತ್ತೆ ನೋಡಿ, ಅಂಥ ಕಂಡೀಷನಲ್ಲಿ ಮಕ್ಕಳಿಗೆ ಈ ಶಿರಾಪು ಯೂಸ್ಫುಲ್ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳ ಹೊಟ್ಟೆಯನ್ನು ತುಂಬ ರಿಲ್ಯಾಕ್ಸ್ ಆಗಿ ಇಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಕೋಲಿಕ್ ಆಸಿಡ್ ಡ್ರಾಪ್ಸ್. ಮತ್ತು ಸಣ್ಣ ಮಕ್ಕಳಿಗೆ ಯಾವ ರೀತಿ ಡಾಕ್ಟರು ಕ್ಯಾಲ್ಕುಲೇಟ್ ಮಾಡಿ ಈ ಶಿರಾಪ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾಪುವಿನ ವಯಸ್ಸು 0 ಇಂದ ಹಿಡಿದು 8 ತಿಂಗಳು ಒಳಗಿರುವಂತಹ ಮಕ್ಕಳಿಗೆ 3 ರಿಂದ 5 ಡ್ರಾಪ್ಸು ಅವಶ್ಯಕತೆಗೆ ಅನುಸಾರವಾಗಿ ಕೊಡ್ಬೋದು. ಇಲ್ಲ ಪಾಪುವಿನ ವಯಸ್ಸು 1 ತಿಂಗಳಿಂದ 3 ತಿಂಗಳು ಒಳಗಿರುವಂತಹ ಮಕ್ಕಳಿಗೆ 0.5 ml ಅವಶ್ಯಕತೆಗೆ ಅನುಸಾರವಾಗಿ ಕೊಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವಾಗ ಮಕ್ಕಳಿಗೆ ಹಾಕಬೇಕು ಅಂತ ಹೇಳೋದಾದರೆ, ಅಂದರೆ 30 ನಿಮಿಷಗಳ ಕಾಲ, ಅಂದರೆ ಫೀಡಿಂಗ್ ಮಾಡಿ 30 ನಿಮಿಷ ಆದಮೇಲೆ ನೀವು ಈ ಶಿರಾಪ್ನ ಮಕ್ಕಳಿಗೆ ಹಾಕಬೇಕಾಗತ್ತೆ. ಹಾಗೆ ಮಗುವಿನ ಏಜು 3 ತಿಂಗಳಿಂದ 6 ತಿಂಗಳು ಒಳಗಿರುವಂತಹ ಮಕ್ಕಳಿಗೆ 0.7 ml ಕೊಡಬೇಕಾಗತ್ತೆ. ಹಾಗೆ ಪಾಪು 6 ತಿಂಗಳು ಮೇಲಿದೆ ಅಂತ ಹೇಳೋದಾದರೆ 1 ml ಕೊಡ್ಬೋದು, ಬಟ್ ಡಾಕ್ಟರ್ ಸಲಹೆಯ ಮೇರೆಗೆ ನೀವು ಶಿರಾಪ್ನ ಹಾಕಬೇಕಾಗತ್ತೆ. ಇನ್ನು ವೆಯ್ಟಿಗೆ ಹೇಳೋದಾದರೆ, ಅಂದರೆ ಮಗುವಿನ ತೂಕದ ಆಧಾರದ ಮೇಲೆ ಎಷ್ಟು ಡ್ರಾಪ್ಸ್ನ ಹಾಕಬೇಕು ಅಂತ ಹೇಳೋದಾದರೆ, ಮಗುವಿನ ತೂಕ 10 kgಗಿನ ಕೆಳಗಡೆ ಇದ್ದರೆ 0.5 ml ಕೊಡ್ಬೋದು. 10 kgಗಿನ ಜಾಸ್ತಿ ಇದ್ದರೆ 0.1 ml ವರೆಗೂ ನಾವು ಕೊಡ್ಬೋದು, ಬಟ್ ಅವಶ್ಯಕತೆಗೆ ಅನುಸಾರವಾಗಿ ಕೊಡೋದು ತುಂಬಾ ಮುಖ್ಯವಾಗಿರುತ್ತದೆ. ಇಲ್ಲ ನಿಮ್ಮ ಮಕ್ಕಳ ಡಾಕ್ಟರ್ ಯಾವ ರೀತಿ ನಿಮಗೆ ಹೇಳಿರ್ತಾರೋ ಆ ರೀತಿ ಕೂಡ ಬಳಸೋದು ತುಂಬಾ ಉತ್ತಮ. ನೆಕ್ಸ್ಟು ತಿಳ್ಕೊಳ್ಳೋಣ, ಇದರಿಂದ ನಾವು ಕೆಲವೊಂದು ಅಡ್ವಾಂಟೇಜ್ಗಳನ್ನ ನೋಡಿದ್ವಿ, ಹಾಗೆ ಇದರಿಂದ ಡಿಸಡ್ವಾಂಟೇಜ್ ಕೂಡ ಇದೆ. ಇದು ಯಾವ ರೀತಿ ಇದನ್ನು ಹಾಕೋದ್ರಿಂದ ಯಾವ ರೀತಿ ಇದರ ದುಷ್ಪರಿಣಾಮಗಳು ಹೇಳೋದಾದರೆ, ಹೊಟ್ಟೆ ಉರಿ ಆಗ್ಬೋದು, ಆನಂತರ ಹೊಟ್ಟೆ ಊದ್ಕೊಳ್ಳೋದಾಗಿರ್ಬೋದು, ಆನಂತರ ನೆಕ್ಸ್ಟು ಎದೆ ಉರಿ ಆಗ್ಬೋದು, ವಾಂತಿ, ಅತಿಸಾರ, ಮಲಬದ್ಧತೆ, ಅಲರ್ಜಿ ಪ್ರಕ್ರಿಯೆಗಳು,
ಮತ್ತು ಲೂಸ್ ಮೋಷನ್ ಆಗೋದಾಗಿರ್ಬೋದು. ಲೂಸ್ ಮೋಷನ್ ಆಗೋದ್ರಿಂದ ಏನಾಗುತ್ತೆ, ಬಾಡಿಲಿ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಲೂಸ್ ಮೋಷನ್ ಆಗಿ ನೀರಿನಾಂಶ ಎಲ್ಲ ಕಡಿಮೆಯಾಗಿ ಬಾಡಿಲಿ ಡಿಹೈಡ್ರೇಷನ್ ಆಗೋದಾಗಿರ್ಬೋದು. ಮತ್ತು ಕೆಲವೊಂದು ಸ್ಕಿನ್ನಲ್ಲಿ ಅಲರ್ಜಿ ಪ್ರಕ್ರಿಯೆಗಳು ಕೂಡ ಕಾಣಿಸ್ಕೊಳ್ಳೋದಾಗಿರ್ಬೋದು. ಎಲ್ಲ ಮಕ್ಳಿಗೂ ಕೂಡ ಒಂದೇ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಮಕ್ಕಳಿಗೆ ಈ ಡ್ರಾಪ್ಸು ಅಡ್ಜಸ್ಟ್ ಆಗುತ್ತೆ, ಕೆಲವು ಮಕ್ಕಳಿಗೆ ಅಡ್ಜಸ್ಟ್ ಆಗದಲ್ಲೂ ಕೂಡ ಇರ್ಬೋದು. ಒಂದ್ಸರಿ ನಿಮ್ಮ ಮಕ್ಕಳ ಡಾಕ್ಟರ್ ಪೀಡಿಯಾಟ್ರಿಷನ್ನ ಕೇಳಿ ಕನ್ಸಲ್ಟ್ ಮಾಡಿ ಆನಂತರ ಈ ಶಿರಾಪ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡೋದ್ರಲ್ಲ ಗೈಸ್ ಯಾವ ರೀತಿ ಇತ್ತು ಈ ವಿಡಿಯೋ ಅಂತ ಹೇಳಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆಲ್.